ಇವತ್ತು ರಾತ್ರಿ ನನ್ನ ಕೊಲ್ಲೋದಕ್ಕೆ ಯಾರೋ ಬರ್ತಾರ? ಯಾರದು? ಅಲ್ಲ, ನಮ್ಮನೇಲೆ ನಮಗೆ ಶತ್ರುಗಳು ಯಾರಿದ್ದಾರೆ? ದುರ್ಗಾ, ಈಗ ಅದೆಲ್ಲ ಹೇಳೋ ಸಮಯ ಅಲ್ಲ. ಮುಂದೆ ಅದನ್ನ ವಿವರಿಸಿ ಹೇಳ್ತೀನಿ. ಆದರೆ ಇವತ್ತು ಆ ಕೊಲೆಗಾರ ಬಂದಾಗ ಅವಳು ಎಲ್ಲರೂ ನಿದ್ರೆ ಮಾಡೋ ಹಾಗೆ ಮಾಡ್ತಾಳೆ. ಆದರೆ ನೀನು ಮಾತ್ರ ನಿದ್ದೆ ಮಾಡಬಾರ್ದು. ನೀನು ಕಣ್ಮುಚ್ಚಿ ನಿದ್ರೆ ಮಾಡಿರೋ ಹಾಗೆ ನಾಟಕ ಆಡ್ಬೇಕಷ್ಟೆ. ಅಕ್ಕ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಹೆದರ್ಕೋಬೇಡ ದುರ್ಗಾ, ನಾನು ನಿನ್ನ ಜೊತೆ ಇರ್ತೀನಿ. ಆ ನೆರಳು ನಿನ್ನ ಹತ್ರ ಬಂದಾಗ ನೀನು ತಕ್ಷಣ ಬಂದು ನನ್ನ ಕೈ ಹಿಡ್ಕೊ. ಮುಂದೆ ಆಗೋ ಮಾಯಾಜಾಲನ ನೀನೇ ನಿನ್ನ ಕಣ್ಣಾರೆ ನೋಡು ಅಂತೆ. ಆದರೆ ದುರ್ಗಾ, ಏನೇ ಆಗಲಿ ನೀನು ಭಯ ಪಡಬೇಡ, ಸಮಾಧಾನದಿಂದ ಇರು, ಸರಿನಾ? ಸರಿ ಅಕ್ಕ. ಆದರೆ ನಾವು ಆ ಕೊಲೆಗಾರನ ನಾಶ ಮಾಡಿದ್ಮೇಲೆ ಆ ಕೊಲೆಗಾರ ಯಾರು? ನನ್ನ ಕೊಲೆ ಮಾಡೋದಕ್ಕೆ ಯಾಕೆ ಬಂದಿದ್ದ? ನಾನೆಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಯಾಕಂದರೆ ನನಗೆ ಸತ್ಯ ಗೊತ್ತಾಗಬೇಕಕ್ಕ. ಖಂಡಿತ ಹೇಳ್ತೀನಿ ದುರ್ಗಾ. ಕೆಲವು ಸತ್ಯಗಳು ನಿನಗೆ ಹೇಳೋ ಸಮಯ ಹತ್ರ ಬಂದಿದೆ. ಹೇಳೇ ಹೇಳ್ತೀನಿ. ಇಲ್ಲ ಇಲ್ಲ, ಆ ದುರ್ಗಾ ಹೇಗೆ ತಪ್ಪಿಸ್ಕೊಂಡ್ಲು? ನನ್ನ ಶಕ್ತಿಗೆ ಸೋಲಾಯ್ತಾ? ಛೇ, ಯಾಕೀಗಾಯ್ತು? ಅಮ್ಮ ಅಮ್ಮ ಮಂಜರಿ ಅಮ್ಮ, ಯಾಕೀಗಾಗ್ತಿದೆ? ಆ ದುರ್ಗನ ಕೊಲ್ಲೋದಕ್ಕೆ ನನ್ನಿಂದ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾನು ಕಳಿಸಿದ ನೆರಳಿನ ರಾಕ್ಷಸಿ ಕೂಡ ದುರ್ಗನ ಕೊಲ್ಲೋದಕ್ಕಾಗ್ಲಿಲ್ಲ. ಯಾಕೆ ಹೀಗಾಗ್ತಿದೆ ಅಮ್ಮ? ನನ್ನ ಮಂತ್ರ ಶಕ್ತಿ, ನನ್ನ ತಂತ್ರಗಳು ಆ ಎಳಿಸು ದುರ್ಗನ ಎದುರಿಗೆ ಸೋತ್ ಹೋಯ್ತಾ? ಹೇಳಿ ಅಮ್ಮ, ಯಾಕೆ ಹೀಗಾಗ್ತಿದೆ? ಮಾಳವಿಕಾ, ನಾನ್ ನಿನಗೆ ಮೊದಲೇ ಹೇಳಿದ್ದೆ ಸದ್ಯಕ್ಕೆ ದುರ್ಗನ್ನ ಬಿಟ್ಬಿಡು ಅಂತ. ಆದ್ರೆ ನೀನು ನನ್ನ ಮಾತು ಕೇಳಲಿಲ್ಲ, ಅವಸರ ಮಾಡಿದೆ. ದುರ್ಗನ್ನ ಕೊಲ್ಲೋದು ನೀನ್ ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ. ಅವಳ ಮೇಲೆ ನಿನ್ನ ಶಕ್ತಿ ನಡೆಯೋಲ್ಲ. ಯಾಕಮ್ಮ, ಯಾಕೆ ಸಾಧ್ಯ ಇಲ್ಲ? ಅವಳಲ್ಲಿ ಅಂಥದ್ದೇನಿದೆ? ಅವಳೊಬ್ಬ ಸಾಮಾನ್ಯ ಹುಡುಗಿ ಅಷ್ಟೇ ತಾನೆ. ನಾನು ಕಳಿಸಿದ ದೈತ್ಯ ನೆರಳು ಕೂಡ ಅವಳನ್ನ ಮುಟ್ಟಕ್ಕಾಗ್ಲಿಲ್ಲ ಅಂದ್ರೆ ಹೇಗಮ್ಮ? ಇಲ್ಲಮ್ಮ, ನಾನ್ ನಂಬೋದಕ್ಕೆ ತಯಾರಿಲ್ಲ. ಅದನ್ನ ನೀನು ಮುಂದಿನ ದಿನಗಳಲ್ಲಿ ತಿಳ್ಕೋತೀಯ. ಕಾಯ್ತಾ ಇರು. ದುರ್ಗಾ ಮೇಲ್ನೋಟಕ್ಕೆ ಕಾಣೋಷ್ಟು ಸರಳವಾದವಳಲ್ಲ. ಅವಳ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇದೆ. ಅವಳನ್ನ ಕಾಯೋ ಶಕ್ತಿ. ಅದು ಎಚ್ಚರವಾದ್ರೆ ನಮ್ಮೆಲ್ಲರಿಗೂ ಕಷ್ಟ. ಅಮ್ಮ, ಸರಿಯಮ್ಮ, ಆ ದುರ್ಗನ್ನ ಸಾಯಿಸೋದಕ್ಕೆ ಈಗ ನನ್ನಿಂದ ಸಾಧ್ಯ ಇಲ್ಲದೆ ಇರ್ಬೋದು. ಆದ್ರೆ ಅವಳು ಯಾವಾಗ್ಲೂ ಹೀಗೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನನ್ನ ಕೋಪ ತಣ್ಣಗಾಗ್ಬೇಕು ಅಂದ್ರೆ ದುರ್ಗನ ಬದಲಾಗಿ ಅಂಬಿಕನ್ಗೆ ನಾನು ಶಿಕ್ಷೆ ಕೊಡ್ತೀನಿ. ಅವಳೇ ಅಡ್ಡ ಬಂದಿದ್ದು, ನನ್ನ ಕೆಲಸಗಳನ್ನೆಲ್ಲ ಹಾಳು ಮಾಡಿದ್ದು ಅವಳೇ. ಆ ಅಂಬಿಕನನ್ನ ಸುಮ್ಮನೆ ಬಿಡೋದಿಲ್ಲ ಅಮ್ಮ, ಸುಮ್ಮನೆ ಬಿಡೋದಿಲ್ಲ. ಅವಳು ನೋವು ಅನುಭವಿಸ್ಲೇಬೇಕು. ಅದು ಯೂಶಲಿ ಅಪ್ಪ ಡಾಕ್ಯುಮೆಂಟ್ಸ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಇಡ್ತಾರೆ. ಇಲ್ಲೆಲ್ಲ ಇಟ್ಟಿರಬೇಕು. ಹುಡುಕ್ತಾ ಇದ್ದೀನಿ. ಇಲ್ಲ ಬೇರೆ ಎಲ್ಲೂ ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ಒಂದು ನಿಮಿಷ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಶರತ್, ಏನು ನೋಡ್ತಾ ಇದೆಯಪ್ಪ? ಅಪ್ಪ, ಅದು ಯಾವುದೋ ಫೈಲ್ ಹುಡುಕ್ತಾ ಇದ್ದೆ. ನನಗೆ ಇದಕ್ಕಿದಾಗೆ ಈ ಹಳೆ ಆರ್ಟಿಕಲ್ ಒಂದು ಸಿಕ್ತು, ಅದನ್ನು ನೋಡ್ತಾ ಇದ್ದೆ. ಎಲ್ಲಿ ಕೊಡು ನೋಡೋಣ. ಇದು ನಿನ್ನ ತಾಯಿ ಬಗ್ಗೆ ಬಂದಿದ್ದ ಆರ್ಟಿಕಲ್ ಕಣೋ.
ಎಷ್ಟು ವರ್ಷ ಆಯಿತು ನೋಡು, ಇದನ್ನು ಎಲ್ಲಿಟ್ಟಿದ್ದೆ ಅಂತಲೇ ಬರ್ತು ಹೋಗ್ಬಿಟ್ಟಿತ್ತು. ಅಮ್ಮನ ಬಗ್ಗೆನಾ? ಹೌದಪ್ಪ, ನಿನ್ನ ತಾಯಿ ಸಾಮಾನ್ಯದವಳು ಅಂತ ತಿಳ್ಕೊಬೇಡಪ್ಪ. ಅವಳವಳು ಫೇಮಸ್ ಆರ್ಕಿಯಾಲಜಿಸ್ಟ್, ಪ್ರಸಿದ್ಧ ದೇವಾಲಯದ ಇತಿಹಾಸಗಾರ್ತಿ, ಪುರಾತತ್ವ ಶಾಸ್ತ್ರಜ್ಞೆ ಯಾರು ಅಂತ ಕೇಳಿದ್ರೆ ಮೊದಲನೇ ಹೆಸರು ಬರ್ತಾ ಇದ್ದಿದ್ದೇ ನಿಮ್ಮ ತಾಯಿದು. ಅವಳಿಗೆ ತನ್ನ ಕೆಲಸದಲ್ಲಿ ಅಪಾರವಾದ ಶ್ರದ್ಧೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು. ಮಹಾಬುದ್ಧಿವಂತೆ, ಬಹಳ ಜಾಣೆ. ಅವಳು ಒಂದು ಶಿವಲಿಂಗನ ಪತ್ತೆ ಮಾಡಿದ್ಲು. ಅದ್ರ ಬಗ್ಗೆ ಬಂದಿದ್ದ ಆರ್ಟಿಕಲ್ ಇದು. ಅಮ್ಮನ ಬಗ್ಗೆ ಇಷ್ಟೆಲ್ಲ ವಿಷಯ ಇದೆಯಾ? ಮತ್ತೆ ಯಾಕಪ್ಪ ನನಗೆ ಯಾವತ್ತೂ ಏನೂ ಹೇಳಲೇ ಇಲ್ಲ? ಅಮ್ಮನ ಬಗ್ಗೆ ನನಗೆ ಯಾಕೆ ಏನೂ ಗೊತ್ತೇ ಇಲ್ವಲ್ಲ? ಅವಳ ಬಗ್ಗೆ ಮಾತಾಡಿದರೆ ಈಗಲೂ ನನ್ನ ಎದೆ ಭಾರ ಆಗುತ್ತೆ ಕಣೋ, ತುಂಬಾ ನೋವಾಗುತ್ತೆ. ಆ ನೋವನ್ನು ಕಡಿಮೆ ಮಾಡೋದಕ್ಕೆ ಇಷ್ಟು ವರ್ಷ ಆದರೂ ನನಗೆ ಸಾಕಾಗ್ತಿಲ್ಲ. ಅವಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ಶರತ್, ನಮ್ಮ ಕುಟುಂಬ ಬೇರೆಯವರಿಗಿಂತ ಡಿಫ್ರೆಂಟು, ನಾವು ತುಂಬ ಸ್ಪೆಷಲ್ ಅಂತ. ಅದರಲ್ಲೂ ನೀನು ಅಂದರೆ ಯಾವಾಗಲೂ ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾ ಇದ್ಲು. ನಾನು ಹೇಗಪ್ಪ ಸ್ಪೆಷಲ್ಲು? ಅಲ್ಲಪ್ಪ, ಅಂಥ ಸ್ಪೆಷಾಲಿಟಿ ನನ್ನಲ್ಲೇನಿದೆ? ನೀವು ಯಾವತ್ತೂ ಅಮ್ಮನ ಹತ್ರ ಇದ್ರ ಬಗ್ಗೆ ಏನು ಕೇಳಲೇ ಇಲ್ವಾ? ನನಗೂ ಆ ಪ್ರಶ್ನೆ ಕಾಡ್ತಿತ್ತು. ಆದರೆ ಅವಳು ಯಾವತ್ತೂ ನನಗೆ ಸರಿಯಾದ ಉತ್ತರ ಕೊಟ್ಟಿರಲಿಲ್ಲ. ಅವಳು ನಿನಗೆ ಹೇಳ್ತಾ ಇದ್ಲು, ದೊಡ್ಡವನಾದ್ಮೇಲೆ ನಿನಗೆಲ್ಲ ತಿಳಿಸಿ ಹೇಳ್ತೀರಿ, ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ. ಅವಳ ಕಣ್ಣಲ್ಲಿ ಏನೋ ಒಂದು ರಹಸ್ಯ ಇತ್ತು. ಆ ಗುಟ್ಟನ್ನ ನನಗೂ ಇವತ್ತಿಗೂ ಬಿಟ್ಟುಕೊಟ್ಟಿರಲಿಲ್ಲ. ಅಮ್ಮ ಸುಮ್ಮನೆ ಮಾತಿಗೆ ಏನಾದರೂ ಹೇಳ್ತಾ ಇದ್ರಾ, ಅಥವಾ ನಿಜವಾಗ್ಲೂ ಈ ವಿಷಯದಲ್ಲಿ ಯಾವುದಾದ್ರೂ ದೊಡ್ಡ ಸೀಕ್ರೆಟ್ ಇತ್ತಾ? ಅಕ್ಕ, ಈಗಲಾದ್ರೂ ನಿಜ ಹೇಳು, ನೆನ್ನೆ ರಾತ್ರಿ ನಡೆದಿದ್ದೇನು? ನಾವು ನೋಡಿದ ನೆರಳಿನ ರಾಕ್ಷಸ ಯಾರು? ಅದ್ಯಾಕೆ ನಮ್ಮ ಮೇಲೆ ಹಾಗೆ ಬಂತು? ಏನಕ್ಕ ಈ ವಿಚಿತ್ರ ಅಲ್ಲ, ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಹೀಗೆಲ್ಲ ನಡೀತಿದೆ?